ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ಬೆಳಿಗ್ಗೆಯಿಂದ ಲಾಗ್ ಮಾಡಿರಲಿಲ್ಲ, ಆಫೀಸಿಗೆ ಹೋಗಿರಲಿಲ್ಲ. ಇವತ್ತು ಕ್ಲೈಂಟ್ ಪ್ಲೇಸಿಗೆ ಹೋಗಿದ್ದೆ, ಅದಕ್ಕೆ ಲಾಗ್ ಮಾಡಿರಲಿಲ್ಲ. ಸೊ ಡೈಲಿ ಏನದೇ ಸೇಮ್ ಲಾಗ್ ಮಾಡೋದಂತ. ಸೊ ಮುಗೀತು, ಕೆಲಸ ಮುಗೀತು. ನಾನೀಗ ಹೊರಟೆ ರೂಮಿಗೆ ಹೋಗಿ ಇವತ್ತು ಅಡುಗೆ ಮಾಡಬೇಕು. ನಿನ್ನೆದು ಅಡುಗೆ ಖಾಲಿ ಆಗಿದೆ. ಸೊ ಕಿಶೋರ್ನವ್ರು ಆಫೀಸಿಗೆ ಹೋಗಿದ್ದಾರೆ, ನೋಡುವ ಮನೆಗೆ ಹೋಗಿ ಏನು ಮಾಡೋದಂತ. ಲೆಟ್ಸ್ ಗೋ ಗೈಸ್. ನಾನು ಮನೆಗೆ ಬಂದೆ, ರ್ಯಾಪಿಡೋ ಇಟ್ಕೊಂಡು. ಒಂದು 2-3 ರ್ಯಾಪಿಡೋದವ್ರು ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ ಒಬ್ಬ ಸಿಕ್ಕಿದ, ಮನೆಗೆ ಬಂದು ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಇಲ್ಲಿ ನೋಡಿ ಪ್ರಜ್ವಲ್ ಹಾಲು ಮತ್ತು ಸಾಬಾಕಿ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿದ್ದಾನೆ. ಜ್ಯೂಸ್ ಅಲ್ಲ, ಕಷಾಯ ಥರ, ಕಷಾಯನಲ್ಲ, ಏನೊಂದು ಮಾಡಿದ್ದಾನೆ. ಹಾಲು ಮತ್ತು ಸಾಬಾಕಿ ಹಾಕಿ. ಈಗ ನಮ್ಮದು ಅನ್ನ ಉಂಡು, ನಿನ್ನೆದು ಪದಾರ್ಥ ಮಾಡಬೇಕು. ಪದಾರ್ಥ ಎಂತ ಮಾಡೋದು ಅಂತ ಗೊತ್ತಿಲ್ಲ. ಕಿಶೋರ ಬರೋದಿಲ್ಲ ಅಂತ ಇವತ್ತು ಆಫೀಸಲ್ಲೇ ಮಲ್ಕನಂತೆ. ಮನೆಗೆ ಬಂದರೆ ಎಂತ ತಗೊಂಬರ್ತಾ ನೋಡ್ಬೇಕು. ಇಲ್ಲಿದ್ದರೆ ಮನೆಯಲ್ಲಿ ಇರೋದ್ರಲ್ಲೇ ಅಡುಗೆ ಮಾಡಬೇಕು. ಅನ್ನ ಉಂಟು ನಿನ್ನೆದ್ದೆ, ನೋಡು ಇವತ್ತೆಂತ ಸ್ಪೆಷಲ್ ಮಾಡೋದಂತ. ಲೆಟ್ಸ್ ಗೋ ಗೈಸ್. ಇವತ್ತಿನ ಸ್ಪೆಷಲ್ ವೆಜ್ ಸಾಂಬಾರು ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ, ಎಲ್ಲ ಬಟಾಟೆ, ನುಗ್ಗೆಕೋಡು, ಟೊಮೆಟೊ, ನೀರುಳ್ಳಿ, ಡಾಲು ಎಲ್ಲ ಹಾಕಿ ಬೇಯಿಸಿಟ್ಟಿದ್ದೇವೆ. ಇಲ್ಲಿ ಕಿಶೋರನದ್ದು ಮಿಶ್ರಣ ರೆಡಿ ಆಯಿತು. ಸ್ಪೆಷಲ್ ಮಿಶ್ರಣ ಕಿಶೋರನ ಕಡೆಯಿಂದ. ಈಗ ಒಗ್ಗರಣೆ ಹಾಕುವ ಗೈಸ್, ಚಟಪಟ ಅಂತ ಒಗ್ಗರಣೆ ಹಾಕಿ ವೆಜ್ ಸಾಂಬಾರು ಮಾಡುವ ಗೈಸ್. ನೀವು ಈ ಥರ ಸಾಂಬಾರು ಇದುವರೆಗೂ ತಿನ್ಲಿಕ್ಕಿಲ್ಲ, ಅಂತ ಸಾಂಬಾರು ಮಾಡ್ತಿದ್ದೇವೆ. ನೋಡುವ ಗೈಸ್ ಹೇಗಾಗ್ತದಂತ. ನಮ್ಮದು ಪದಾರ್ಥ ಎಲ್ಲ ರೆಡಿಯಾಗಿ ಊಟ ಮಾಡ್ತಿದ್ದೇವೆ. ಕಿಶೋರ ಊಟ ಮಾಡಿ ಪಾತ್ರೆ ತೊಳೆದಿದ್ದೇನೆ. ಉಮೇಶ ಮಲ್ಕೊಂಡಾಯ್ತು, ನಾವು ಸಹ ಇನ್ನು ಊಟ ಮಾಡಿ ಮಲ್ಕೊಳ್ಳೋದು. ನಾಳೆ ಮತ್ತೆ ಸಿಗೋಣ ಇದೆ ಪ್ರೀತಿಯೊಂದಿಗೆ, ಮರೆಯದೆ ಬನ್ನಿ ಸುಮಧುರ ಈ ಪಯಣಕ್ಕೆ.